ಈಗ ಅವರು ಕೂತ್ಕೊಂಡು ಸುಮಾರು 1500 ಕಿಲೋಮೀಟರ್ ದೂರದಲ್ಲಿ ಕೂತ್ಕೊಂಡು ನಮ್ಮ ಕೃಷ್ಣರಾಜ ಸಾಗರ ಇರೋದಲ್ಲಿ ಅವರು ಕೂತಿರೋದಲ್ಲಿ ಎಲ್ಲಿ ಬೇಕಾದ್ರೂ ಕೂತ್ಕೊಳ್ಬೋದು. ಆದರೆ ಅವರು ಬರೀ ಚಿತ್ರದಲ್ಲಿ ಅಥವಾ ಟಿ ವಿಲಿ ನೋಡಿರ್ಬೋದು. ಸ್ಥಳಕ್ಕೆ ಬರಬೇಕಾಗಿತ್ತು, ಪರಿಶೀಲನೆ ಮಾಡಬೇಕಾಗಿತ್ತು. ಮೈದಾನ ಆಗಿದೆ, ಅಲ್ಲಿ ಕೃಷ್ಣರಾಜ ಸಾಗರ ಮೈದಾನ ಆಗಿದೆ, ಹಳೆ ದೇವಸ್ಥಾನಗಳು ಕಾಣ್ತಾ ಇದೆ, ಮುಳುಗಿರ್ತಕ್ಕಂಥ ಊರುಗಳು ಕಾಣ್ತಾ ಇದೆ. ಅಂದಮೇಲೆ ನೀರಿಲ್ಲ, ನೀರು ಕೊಡೋಕ್ಕಾಗೋದಿಲ್ಲ. ಆ ತೀರ್ಮಾನ ಅವ್ರು ಮಾಡಬೇಕಾಗಿತ್ತು. ಇನ್ನು ತಮಗೆ ಹೇಳೋದಾದರೆ ತಮಿಳ್ನಾಡಿನವರೂ ಈ ಸಮಿತಿಯಷ್ಟು ಒತ್ತಾಯ ಮಾಡಲಿಲ್ಲ, ಸುಮ್ಮನಿದ್ದಾರೆ ಗಂಭೀರವಾಗಿ. ಅವರು ಎಲ್ಲೋ ಒಂದು ಕಡೆ ರೈತರು ಅವರೆಲ್ಲ ಅವರಿಗಿಂತಲೂ ಜೋರಾಗಿ ಅವರು ತಮಿಳ್ನಾಡು ಏಜೆಂಟ್ರಾಗಿ ತಮಿಳ್ನಾಡಿನ ಪರವಾಗಿ ತೀರ್ಪು ಕೊಟ್ಟಿರ್ತಕ್ಕಂಥದ್ದು. ಮೊದಲು ಕೊಟ್ಟಿರೋ ತೀರ್ಪು ಅನ್ಯಾಯ, ಈಗ ಕೊಟ್ಟದ್ದು ತೀವ್ರ ಅನ್ಯಾಯ. ಇದು ತಪ್ಪು ಮಾಡ್ತಾ ಇದ್ದಾರೆ ನಿಜವಾಗ್ಲೂ. ಈಗ ಒಂದು ಪಾರ್ಲಿಮೆಂಟ್ ನಡೆಯುವಾಗ ಎಚ್ಚರದಿಂದಿರಬೇಕಾಗಿತ್ತು. ಎರಡನೇದು, ಕರ್ನಾಟಕ ಸರ್ಕಾರ ಭಾಳ ತಲೆ ಬಗ್ಬಿಟ್ಟಿದ್ದಾರೆ ಮೊದಲಿಂದ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋಕ್ಕೆ ಮುಂಚೆ ಭಾರಿ ನೀರು ಬಿಟ್ಬಿಟ್ರು, ಕದ್ದು ಮುಚ್ಚಲ್ಲಿ ನೀರು ಬಿಟ್ಟರು. ಈಗ ಬಿಡೋಕ್ಕಾಗಲ್ಲ. ಡಿ ಕೆ ಭಾಳ ಎಚ್ಚರಿದೆ. ಈಗ ನಾನು ಅಂದ್ಕೊಂಡಿರೋದು, ನಾನು ಅವ್ರಿಗೂ ಹೇಳ್ತೀನಿ, ಯಾವ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಕರ್ನಾಟಕದ ಹಿತಕ್ಕೆ ಧಕ್ಕೆ ಆಗಲೇಬಾರದು, ಭದ್ರವಾಗಿ ನಿಲ್ಲಬೇಕು. ನಾವು ನಾಳೆ ತೀರ್ಮಾನ ತಗೊಳ್ತಾ ಇದ್ದೀವಿ. ಇದೇ ಸ್ಥಳದಲ್ಲಿ ಸಂಪೂರ್ಣವಾಗಿ ಮುಂದಿನ ದಿನಗಳು ಕನ್ನಡಿಗರ ಪರವಾಗಿ, ರಾಜ್ಯದ ಪರವಾಗಿ, ರೈತರ ಪರವಾಗಿ ತೀವ್ರವಾದಂಥ ಹೋರಾಟವನ್ನು ಮಾಡ್ತೀವಿ. ಅವರು ಗಂಭೀರವಾಗಿ ಮೊದಲನೇದು ನಮ್ಮ ವಾದವನ್ನು ಕೇಳಬೇಕು. ನಾವೇನು ಅಲ್ಲೋಗಿ ಅಬದ್ಧವಾಗಿ ವಾದ ಮಾಡ್ತಾ ಇಲ್ಲ. ಭಾಳ ಅಂಕಿಅಂಶಗಳನ್ನು ಕೊಟ್ಟು ನಮ್ಮ ಅಧಿಕಾರಿಗಳು, ನಮ್ಮ ವಕೀಲರು ವಾದ ಮಾಡ್ತಾ ಇದ್ದಾರೆ. ಆದರೂ ವಾದವನ್ನು ತಳ್ಳಾಕಿ ಮತ್ತೆ ನೀರು ಬಿಡಬೇಕು ಅಂತೇಳಿ ಹೇಳಿರ್ತಕ್ಕಂಥದ್ದು ಇದು ತಮಿಳುನಾಡಿನ ಪರವಾಗಿರ್ತಕ್ಕಂಥ CWC. ನಾನು ಹೇಳ್ತೀನಿ, ಇದನ್ನು ವಜಾ ಮಾಡಬೇಕು. ನಮಗೆ ಬೇಕಾಗಿಲ್ಲ, CWC ಬೇಕಾಗಿಲ್ಲ, ಕಾವೇರಿ ನಿರ್ವಹಣಾ ಮಂಡಳಿ ನಮಗೆ ಬೇಕಾಗಿಲ್ಲ. ಇದು ತಮಿಳುನಾಡಿನ ಏಜೆಂಟ್. ಇದು ಸಂಪೂರ್ಣ ಈ ಮಂಡಳಿಯ ಮುಂದೆ ನಾವು ಹೋಗಲೂಬಾರ್ದು. ಅದೇನಾಗುತ್ತೆ ಆಗಲಿ, ವಾದ ಮಾಡಬಾರ್ದು, ಹೋಗಬಾರ್ದು, ಮಂಡಳಿಯನ್ನು ರಿಜೆಕ್ಟ್ ಮಾಡಬೇಕು.